ಒಂದು ಇಡೀ ದಿನದಲ್ಲಿ ಬೆಳಿಗ್ಗೆ ನೀವೆದ್ದಾಗಿಂದ ರಾತ್ರಿ ಮಲಗೋವರೆಗೂ ನಿಮ್ಮಗೋಸ್ಕರ ಕೇವಲ 5 ನಿಮಿಷ ಸ್ಪೆಂಡ್ ಮಾಡಕ್ಕಾಗತ್ತಾ? ಕೇವಲ 5 ನಿಮಿಷ. ಯಾಕೆಂದ್ರೆ ನಿಮ್ಮಗೋಸ್ಕರ, ನಿಮ್ಮ ಜೀವನ ಇನ್ನೂ ಬೆಟರ್ ಆಗೋಕ್ಕೋಸ್ಕರ, ನಿಮ್ಮ ಜೀವನದಲ್ಲಿರೋ ಸಮಸ್ಯೆಗಳಿಗೆ ಉತ್ತರ ಸಿಗೋಗೋಸ್ಕರ ಕೇವಲ 5 ನಿಮಿಷ. ಏನ್ ಮಾಡ್ಬೇಕು ಈ 5 ನಿಮಿಷದಲ್ಲಿ ಅನ್ಕೋತಾ ಇದ್ದೀರಾ? ಏನು ಮಾಡ್ಬೇಡಿ. 5 ನಿಮಿಷ ಯಾರು ಇಲ್ಲದೆ ನೀವೊಬ್ಬರೇ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಹೋಗಿ ಕುತ್ಕೊಳ್ಳಿ. 5 ನಿಮಿಷ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ. ಸುಮ್ನೆ ಕಣ್ಮುಚ್ಕೊಂಡು ಬೇಕಾದ್ರೆ ಆರಾಮಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಕುತ್ಕೊಳ್ಳಿ. ಬೇಕಾದ್ರೆ ಯೂನಿವರ್ಸ್ಗೆ ಏನಾದ್ರು ಪ್ರಶ್ನೆ ಕೇಳಿ. ನಿಮ್ಮಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ಪ್ರಶ್ನೆನ ಕೇಳ್ಬಿಟ್ಟು ಸುಮ್ನೆ ಕಣ್ಮುಚ್ಕೊಂಡು ಯಾವ ಥಾಟ್ಸ್ ಇಲ್ಲದೆ 5 ನಿಮಿಷ ಸೈಲೆಂಟ್ ಆಗಿ ಸ್ಪೆಂಡ್ ಮಾಡಿ. ಈ ತರ 5 ನಿಮಿಷ ನೀವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಯೂನಿವರ್ಸ್ ನಿಮ್ಗೆ ಉತ್ತರ ಕೊಡುತ್ತೆ. ಯಾವ ರೀತಿ ಉತ್ತರ ಕೊಡುತ್ತೆ? ಯಾವ ರೀತಿ ಬೇಕಾದ್ರೂ ಕೊಡ್ಬೋದು. ಆದ್ರೆ ಅದನ್ನ ನೀವು ಸ್ವೀಕರಿಸೋಕೆ ರೆಡಿ ಆಗಿರ್ಬೇಕು. ಫಸ್ಟ್ ಆಫ್ ಆಲ್ ಈ ಮೈಂಡ್ ಅಲ್ಲಿ ನಿಮ್ಗೆ ಆಲೋಚನೆಗಳು ನಾನ್ ಸ್ಟಾಪ್ ಆಗಿ ನಿರಂತರ ಬರ್ತಾನೇ ಇದ್ರೆ ಎಲ್ಲಿಂದ ನಿಮ್ಗೆ ಯೂನಿವರ್ಸ್ ಏನಾದ್ರು ಕೊಡೋದನ್ನ ನೋಡೋಕಾದ್ರೂ ಅಥವಾ ಸ್ವೀಕರಿಸೋಕಾದ್ರೂ ಎಲ್ಲಿಂದ ಮನ್ಸಿರುತ್ತೆ ಅಲ್ವಾ? ಸೊ ಒಂದ್ 5 ನಿಮಿಷ ಯಾವ ಆಲೋಚನೆಗಳು ಇಲ್ಲಿ ಬರದೆ ನೀವು ಪ್ರಶಾಂತವಾಗಿ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ರೆ ಎಷ್ಟೆಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ? ಇದನ್ನ ನೀವು ಅನುಭವಿಸ್ಬೇಕು. ದಿನ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ ಕೇವಲ 5 ನಿಮಿಷ. ಬೇಕಂದ್ರೆ ಈ 5 ನಿಮಿಷದಲ್ಲಿ ಬೇರೆ ಥಾಟ್ಸ್ ಬರ್ತಾನೆ ಇದೆ ಸುಮ್ನೆ ಕುತ್ಕೊಂಡ್ರೆ ಅಂತ ಅನ್ಸಿದ್ರೆ ಏನಾದ್ರೂ ಅಫರ್ಮೇಶನ್ಸ್ ಹೇಳ್ಕೊತಾ ಕುತ್ಕೊಳ್ಳಿ.